ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೇ ದಿನಗಳಲ್ಲಿ ಇನ್ನೇನು ಯುಗಾದಿ ಹಬ್ಬ, ನಮ್ಮೆಲ್ರಿಗೂ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಯೋಚನೆ ಮಾಡ್ತಿರ್ತಾರೆ, ಈಗ ಆಲ್ರೆಡಿ ಈ ವರ್ಷ ನನಗೆ ಹೇಗಿರುತ್ತಪ್ಪ, ಈ ಒಂದು ಸಂವತ್ಸರ ಬದಲಾಗಿದ ತಕ್ಷಣ ಅಂತ, ಲಾಭ ಎಷ್ಟಿದೆಯೋ, ಆರೋಗ್ಯ ಹೇಗಿರುತ್ತೋ, ಕಳೆದ ವರ್ಷ ಏನೋ ಕಷ್ಟಪಟ್ಟೆ, ಈ ವರ್ಷ ಸುಖವಾಗಿರುತ್ತಾ, ಈ ರೀತಿಯೆಲ್ಲ ಆಲೋಚನೆ ಮಾಡ್ತಿರ್ತಾರೆ. ಇನ್ನು 12 ರಾಶಿಯವರೆಗೂ ಕೂಡ ಅವ್ರ ಫಲಗಳು ತಿಳ್ಕೊಳ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ಇನ್ನು ಮುಂದೆ ಬರುವಂಥ ರಾಶಿ ಮಿಥುನ ರಾಶಿ, ಇವ್ರಿಗೆ ಯಾವ ರೀತಿ ಇದೆ ಗುರುಗಳೇ? ಇನ್ನು ಶ್ರೀ ಪರಾಭವ ನಾಮ ಸಂವತ್ಸರದ ಫಲವನ್ನು ಮಿಥುನ ರಾಶಿಯವರೆಗೆ ನಾವೇನಾದರೂ ನೋಡೋದಾದರೆ ಬಹುಶಃ ಇನ್ನೂ ಕೂಡ ಮಹಾನುಭಾವ ಅಲ್ಲೇ ಇರ್ತಾನೆ. ಯಾರು ನಿಮ್ಮ ರಾಶಿಯೆಲ್ಲ ಸ್ಥಿತನಾಗಿರುತ್ತಾನೆ. ಈ ವರ್ಷದ ರಾಜ ಎನಿಸಿಕೊಂಡಿರುವ ಗುರು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಆಮೇಲೆ ನಿಮಗೆ 2ನೇ ಮನೆ ಚಂದ್ರ ಅಲ್ಲಾಗಲಿ, ಇನ್ನು 3ನೇ ಮನೆಗೆ ಸಂಬಂಧಪಟ್ಟಾಗಿರುವಂಥದ್ದು ಏನಿದೆಯೋ ಸಿಂಹ, ಅಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಈ ಒಂದು ಯುಗಾದಿಗೆ ನಾವೇನಾದರೂ ಚಾರ್ಟ್ ಹಾಕ್ಕೊಂಡ್ರೆ ಏನು ಕಾಣಿಸ್ಕೊಳ್ಳುತ್ತೋ ಈ ರಾಜ ಮತ್ತು ಮಂತ್ರಿ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಇನ್ನು 2 ದಿನಕ್ಕೆ 2.5 ದಿನಕ್ಕೆ ಒಂದು ಸಲ ಮೂಮೆಂಟ್ ಕೊಡ್ತಾನಲ್ಲ ಚಂದ್ರ, ಅದು ಬಹುಶಃ ನಿಮಗೆ ಆಗಾಗಲೇ ಗೊತ್ತಾಗ್ತಾನೆ ಬರುತ್ತೆ. ಈಗ ನಾನು ಹೇಳುವಂಥದ್ದು ಶ್ರೀ ಪರಾಭವ ನಾಮ ಸಂವತ್ಸರದ ಒಂದಷ್ಟು ನಿಮ್ಮ ಮನಸ್ಸಿಗೆ ತಿಳಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಬುದ್ಧಿ ಮಾತುಗಳು. ನನ್ನ ಪ್ರೀತಿಯ ಬಂಧುಗಳೇ, ಈ ಮಿಥುನ ರಾಶಿಯವರದು 10ನೇ ಮನೆಗೆ ಬಂದುಬಿಡ್ತೀನಿ. 10ನೇ ಮನೆಗೆ ಅಂದರೆ ಕರ್ಮಸ್ಥಾನ ಅಂತ ಕರಿತೀವಿ, ಅದನ್ನು ಉದ್ಯೋಗ ಸ್ಥಾನ ಅಂತ ಕರಿತೀವಿ, ಪಿತೃಸ್ಥಾನ ಅಂತ ಕೂಡ ಕರಿತೀವಿ. ತುಂಬ ಚೆನ್ನಾಗಿರತಕ್ಕಂತಹದ್ದು, ಬಹಳ ಅದ್ಭುತವಾಗಿರತಕ್ಕಂತಹದ್ದು, ನಿಮಗೆ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಏನು ಅಂತಂದರೆ ಏನು ಡಿಸಿಷನ್ ತೊಗೊಳ್ತಿರೋದು. ಲಾಂಗ್ ಟೈಮ್ ನೀವೇನಾದರೂ ಟೆಂಪರವರಿಗೆ ಅವತಾರಗಳು ಮಾಡ್ತಿರೋ ಪ್ರಯೋಜನವೇ ಬರಲ್ಲ. ಹಾಗೂ ಅದೊಂದು ಮಾಡೋದು, ಇದೊಂದು ಮಾಡೋದು, ಇದೊಂದು ಡ್ರೆಸ್ಸು ತಲೆ ಕೆಡಿಸ್ಕೊಂಡು ನಿಮಗೆ ನೀವೇ ಪೇಚಾಟ ಸೇರ್ಕೊಂಡ್ಬಿಟ್ಟು ತಲೆನ ಗೊಬ್ಬರ ಮಾಡ್ಕೊಳ್ತೀರಿ. ಹಾಗೇನು ಮಾಡಿಕೊಳ್ಳದೆ ನೀವು ನಾನು ಹೇಳಿದ ಕೇಳಿಸ್ಕೊಳ್ಳಿ ಪ್ರೀತಿಯ ಬಂಧುಗಳೇ. 10ನೇ ಮನೆಯಲ್ಲಿ ಈ ವರ್ಷದ ನಾವೊಂದು ಚಾರ್ಟ್ ಹಾಕಿದ ಕೂಡಲೇ ಸೂರ್ಯೋದಯಕ್ಕೆ ಸಿಕ್ಕ ಮಾಹಿತಿ ಪ್ರಕಾರ ಈ ವರ್ಷದ ರಾಜ ನಿಮಗೆ ಈ ಮಂತ್ರಿ ಇದ್ದಾನಲ್ಲ, ಅವನು ಸ್ವಲ್ಪ ಆಪೋಸಿಟ್. ನೀವೇನಾದರೂ ಅಧಿಕ ಪ್ರಸಂಗ ಮಾಡಿದ್ರೆ ಅವನ ಸಿಗ್ನೇಚರ್ ಹಾಕಲ್ಲ. ನೀವು ಅತ್ಯಂತ ವಿನಯಶೀಲ ಸಂಪನ್ನರಾಗಿರಬೇಕು, ವಿನಯವಂತರಾಗಿರ್ಬೇಕು. ಯಾಕೆ ಹೇಳಿ, ನಿಮ್ಮ ಕೆಲಸ ಮಾಡಿಸ್ಕೋಬೇಕಲ್ಲ. ನಿಮಗಿಂತಲೂ ಕೂಡ ಹೆಚ್ಚಿನ ಪೋಸ್ಟಲ್ಲಿದ್ದಾನೆ ಯಾರು? ಅವ ಮಂತ್ರಿ ಕುಜ. ಆತನಿಂದ ನಿಮ್ಗೆ ಏನಾದರೂ ಬೇಕು ಅಂತಂದರೆ, ಒಂದು ಮೂಲಭೂತ ಸೌಕರ್ಯಗಳು, ನೆಲ ಬೇಕು, ಮನೆ ಬೇಕು, ವಾಹನ ಬೇಕು ಅಂತಂದರೆ ಪೇಷನ್ಸ್ ಇಟ್ಕೊಳ್ಳಿ, ತಾಳ್ಮೆ ಇಟ್ಕೊಳ್ಳಿ. ಕೋಪ ಪ್ರದರ್ಶನ ಸಲ್ಲದು. ಅದರ ಪ್ಲೀಸಿಂಗ್ ಮಾಡಿಕೊಳ್ಳೋ ಕ್ಯಾರೆಕ್ಟರ್ ನಿಮ್ಮಲ್ಲಿ ಹೆಚ್ಚಿಗಿರಬೇಕು. ಈಗೋಯಿಸಮ್ ದಯವಿಟ್ಟು ತೋರಿಸಬೇಡಿ ಮಿಥುನ ರಾಶಿಯವರೇ. ಯಾಕೆ ಇದನ್ನು ಹೇಳ್ತೇನೆ ಅಂತಂದರೆ, ಯಾರ್ಯಾರು ಎಲ್ಲಿದ್ದಾರೆ ಅನ್ನೋದನ್ನು ನೋಡ್ತಾ, ಅದು ಈ ವರ್ಷದ ರಾಜ ಮತ್ತು ಮಂತ್ರಿ, ಮೇಘಾಧಿಪತಿ, ಸಸ್ಯಾಧಿಪತಿ, ನೀರಸಾಧಿಪತಿ ಇವರ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕಾಗಿ ನೀವು ಚೆನ್ನಾಗಿ ಕೇಳಿಸ್ಕೊಂಡ್ರೆ 10ನೇ ಮನೆಯಲ್ಲಿರ್ತಕ್ಕಂತಹದ್ದು ಶುಕ್ರ, ಜೊತೆಗೆ ಅಲ್ಲೇ ಇರತಕ್ಕಂತಹದ್ದು ನಿಮಗೊಂದಷ್ಟು ಮಿತ್ರ. ಬಟ್ ಕೊಡ್ತಾನೆ ರವಿ, ಏನೇನೋ ಕೊಡಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದರೆ ಆತನ ಕಡೆಯಿಂದ ಓಕೆ ಆಗಿದೆ. ಆದರೆ ಈಗ ಯಾರೋ ಒಂದು ಮಿನಿಸ್ಟರ್ ಕಡೆಯಿಂದ ಕರೆ ಮಾಡಿಸ್ಬಿಡ್ತೀರಿ, ಯಾವುದೋ ಒಂದು ಆಫೀಸ್ಗೆ ಅಂದ್ಕೊಳ್ಳೋಣ, ಅಲ್ಲಿರ್ತಕ್ಕಂಥ ನಾಯಕರು ಆಯ್ತು ಮಾಡೋಣ ಅಂತಲೇ ಇರ್ತಾರೆ, ಮುಂದಕ್ಕೆ ಹಾಕ್ತಾರೆ. ಮತ್ತಿನ್ನೊಂದು ಸಲ ಟ್ರೈ ಮಾಡ್ತೀರಿ, ನಿಮ್ಮ ಮಿನಿಸ್ಟರ್ ಅಲ್ಲಿ ಬ್ಯುಸಿ ಇರ್ತಾರೆ, ಇವ್ರು ಮಾಡಲ್ಲ. ದರ್ಪ ತೋರಿಸಿದ್ರೆ ಯಾಕೆ ಹೇಳಿ, ಮಂತ್ರಿ ಮಾಡಬೇಕಾದ ಕೆಲಸ ನೀವು ಅಲ್ಲೆಷ್ಟು ನಮಗೆ ಅವ್ರಿಗೊತ್ತು ಇವ್ರಿಗೊತ್ತು ಹಾಗೆ ಹೀಗೆ ಇವ್ಯಾವುದು ಪ್ರಯೋಜನಕ್ಕೆ ಬಾರದು. ನೀವು ಒಂದಷ್ಟು ಅನುಷ್ಠಾನವನ್ನು ಮಾಡ್ಕೊಳ್ತೀನಿ ಅಂತಂದರೆ, ಒಂದಷ್ಟು ಬಲವನ್ನು ಪಡ್ಕೊಳ್ತೀನಿ ಅಂತಂದರೆ, ಯಾಕಂದರೆ ಗುರು ಅಲ್ಲೇ ಸ್ಥಿತನಾಗಿರೋದರಿಂದ ಈ ಕಡೆ ಗುರುಬಲವೂ ಇಲ್ಲ, ಆ ಕಡೆ ಉದ್ಯೋಗವನ್ನು ಕಳ್ಕೊಳ್ಳೋ ಸ್ಥಿತಿ ಬಂದಿದೆ. ಹೊಸದಾಗ ಒಂದು ಯಾವುದಕ್ಕೂ ಒಂದು ಕಾಲಿಟ್ಟಿದ್ದೇನೆ, ಅಲ್ಲೂ ಕೂಡ ಇನ್ನೂ ಕೂಡ ಫಲ ಕಾಣ್ತಾ ಇಲ್ಲ. ಏನಾಗುತ್ತೋ ಏನೋ ಭಯದ ಭೀತಿಯಲ್ಲೇ ಬಹುಶಃ ನಡೀತಾ ಇರ್ತೀರಿ. ಎಷ್ಟು ದಿವಸ ಅಂತ ರೆಂಟ್ ಕಟ್ಟೋದು, ಏನಾದರೂ ಒಂದು ಸ್ವಂತ ಮಾಡ್ಕೊಳ್ಳೋಂಥ ಪ್ರಯತ್ನ ಪಡ್ತಾ ಇರ್ತೀರಿ, ಹೋಗ್ತಾ ಇರ್ತೀರಿ, ಬರ್ತಾ ಇರ್ತೀರಿ. ಅಲ್ಲಿ ಸ್ವಲ್ಪ ವಾದ ವಿವಾದಕ್ಕೆ ಸಿಲುಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ನೀವೇನಾದರೂ ಮಿಶ್ರವಾಗಿ ಅಂದರೆ ಮಿಶ್ರ ತಳಿಗಳೇನಾದರೂ ಮಾಡೋಂಥ ಪ್ಲ್ಯಾನ್ ಇತ್ತಂತಂದರೆ, ಅದು ಮಲ್ಟಿಪಲ್ ಆಗಿ ಏನಾದರೂ ಬಿಸ್ನೆಸ್ ಮಾಡೋದಿತ್ತಂದರೆ ದಯವಿಟ್ಟು ಅದನ್ನು ಲಾಕ್ ಮಾಡಿ.
ನೀವು ಮೊದಲಿಂದ ಏನು ಮಾಡ್ಕೊಂಡು ಬಂದಿದ್ರು ಆ ಒಂದರ ಕಡೆ ನಿಮ್ಮ ಗಮ್ಯವನ್ನು, ನಿಮ್ಮ ಗಮನವನ್ನು ಹರಿಸಿದ್ರೆ ಒಂದಷ್ಟು ಸುಭಿಕ್ಷವನ್ನು ಕಾಣ್ತೀರಿ ನನ್ನ ಪ್ರೀತಿಯ ಬಂಧುಗಳೇ. ಆ ನಂತರ ಈ ಒಂದು ರಾಶಿಯವರೆಗೆ ಹೆಚ್ಚಿನ ಫಲವನ್ನು ಕಾಣಲಿಕ್ಕಿರ್ತಕ್ಕಂತಹದ್ದು ರವಿಯಿಂದಲೂ ಹೌದು, ಬುಧನಿಂದಲೂ ಹೌದು. ಬುಧ ನಿಮಗಿರ್ತಕ್ಕಂಥ ಪ್ಲೇಸ್ ಏನಿದೆಯೋ ಅದು 9 ಆದ್ದರಿಂದ ನಿಮ್ಮ ರಾಶಿಯಾಧಿಪತಿ ಕೊಟ್ಟೇ ಕೊಡ್ತಾನೆ. ಆದರೆ ಪ್ರಾತಃ ಕಾಲ ಈ ರಾಶಿಯವರು ಅಪ್ಪಿ ಬಹುಶಃ ಈಗಲೂ ಕೂಡ ತಯಾರಿ ಇರುತ್ತೆ ನಿಮ್ಮಲ್ಲಿ. ಅಂದರೆ ಮೊದಲು ತುಂಬ ಹೇಗಂದರೆ ಹಾಗೆ ನಿದ್ದೆ ಮಾಡ್ತಾಯಿದ್ರಿ, ಅದಕ್ಕೇನು ಹಗಲು ರಾತ್ರಿ ವ್ಯತ್ಯಾಸ ಗೊತ್ತಿರಲಿಲ್ಲ. ಒಂದಷ್ಟು ಬೆಳಕಿಗೆ ಬರ್ತಾ ಇದ್ದೀರಿ, ನೀವೇನೋ ಒಂದು ಹೆಸರು ಕೀರ್ತಿ ಹಣ ಮಾಡಲಿಕ್ಕೆ ಹೊರಟಿದ್ದೀರಿ. 5 ರಿಂದ 6 ಸಮಯವನ್ನು ನೀವು ಬಳಸ್ಕೊಳ್ತಕ್ಕಂತಹದ್ದನ್ನು ರೂಢಿ ಮಾಡಿಕೊಳ್ಳಿ. ತಿರುಪತಿ ಶ್ರೀನಿವಾಸನ ದರ್ಶನ ಇದೆಯಲ್ಲ, ಅದು ನಿಮಗೆ ಸುಭಿಕ್ಷ ಫಲ ಕೊಟ್ಟಿತ್ತು. ತುಳಸಿ ಮಾಲೆಯನ್ನು ಈ ಮಿಥುನ್ ರಾಶಿಯವರು ಒಂದು 11 ಜನ ಸದ್ಬ್ರಾಹ್ಮಣರಿಗೆ ದಾನವನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿಕೊಂಡ್ರೆ 11 ತಿಂಗಳು ನಿಮಗೆ ಶ್ರೀರಕ್ಷೆಯಾಗಿರುತ್ತೆ. ಈ ಮಿಥುನ್ ರಾಶಿಯವರಿಗೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಬಹುಶಃ ತುಂಬ ಮಳೆ ಅಂದ್ಕೊಳ್ಳಿ, ತುಂಬ ಬಿಸಿಲು ಅಂದ್ಕೊಳ್ಳಿ, ಹೋಗೋಕ್ಕೆ ಆಗ್ತಾಯಿಲ್ಲ ಅಂತಂದರೆ ಹೋಗಲೇಬೇಕು ನಾವು ಅಂತಂದರೆ ನಮ್ಮ ಕೈಗೆ ಒಂದು ಇಟ್ಕೊಳ್ತೀವಲ್ಲ ಛತ್ರಿ, ಅಂಬ್ರಲಾ, ಅದನ್ನು ಹಿಡ್ಕೊಂಡು ಅದು ಸಪೋರ್ಟ್ ತೊಗೊಂಡು ಹೋಗ್ಬೋದು ನೀವು. ಆ ಸಪೋರ್ಟ್ ಏನಾದರೂ ಇತ್ತು ಅಂತಂದರೆ ನಿಮಗೆ ಈ ವರ್ಷದಲ್ಲಿ ನೀವು ಬಲವನ್ನು ಕಾಣಬೇಕಾದ್ರೆ ಆ 11 ಮಾಲೆಗಳು, ಅದು ಕೃಷ್ಣ ತುಳಸಿಯಿಂದ ಮಾಡಿದರೆ ಬಹಳ ಉತ್ತಮ. ತುಳಸಿ ಮಾಲೆಯನ್ನು 11 ಜನರಿಗೆ ಕೊಡುವಂಥದ್ದು, ತಿರುಪತಿ ಶ್ರೀನಿವಾಸನ ದರ್ಶನವನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಬನ್ನಿ. ಪ್ರತಿ ಪೌರ್ಣಿಮೆಗಾದರೆ ನಾನು ಅಲ್ಲೇ ಅಷ್ಟು ದೂರ ಹೋಗಲಿಕ್ಕೆ ಬರಲ್ಲ ಗುರುಗಳೇ ಅಂತಂದರೆ ನೀವಿರ್ತಕ್ಕಂತಹ ಜಾಗದಲ್ಲಿಯೇ ಶ್ರೀನಿವಾಸನ ದರ್ಶನವನ್ನು ಮಾಡಿಕೊಳ್ತೀವಿ. ಇವೆರಡು ಚೆನ್ನಾಗಿ ನೆನಪಿಟ್ಕೊಂಡ್ಬಿಟ್ರೆ ಬಹುಶಃ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಈ ನಾನೀಗ ಯುಗಾದಿದು ಬಹುಶಃ ಹೇಳ್ತೀನಿ, ಇವೆಲ್ಲ ಕೇಳಿಸ್ಕೊಳ್ಳಬೇಕಾಗತ್ತೆ. ಕಾರಣ ಏನು ಗೊತ್ತಾ, ಆ 2 ನಮಗಿರ್ತಕ್ಕಂತಹದ್ದು 4 ನವರಾತ್ರಿಗಳಲ್ಲಿ ಈ 2 ನವರಾತ್ರಿ ಬರೋ ಸಂದರ್ಭವೇ ಯುಗಾದಿ ಕೂಡ ಬಂದುಬಿಡುತ್ತೆ. ಅಂತಹದಕ್ಕಾಗೇ ಈ ಯಮನ ಕೋರೆ ಆಚೆ ಬಂದಿರುತ್ತೆ. ಕೋರೆ ಆಚೆ ಬಂದದ್ದು ಯಾವುದು ಅಂತಂದ್ರೆ, 1ನೇದು ಚೈತ್ರ ಮಾಸ, 2ನೇದು ಆಶ್ವೀಜ ಮಾಸ. ಈ 2 ಮಾಸಗಳ ಎಫೆಕ್ಟ್ ಜಾಸ್ತಿ ಇರುತ್ತೆ. ಏನದು ಯಮನ ಕೋರೆ ಅಂತಂದರೆ, ಮೃತ್ಯು ದೇವತೆ ಹಟ್ಟಾಸನ ಮೆರೀತಿರ್ತಾಳೆ, ಗೊತ್ತಿಲ್ಲ ಹೆಂಗೆಂಗೋ ಹಠ ಆಡಿಸ್ಬಿಡ್ತಾಳೆ. ಅದಕ್ಕಾಗಿ ನಿಮಗೇನು ಗೊತ್ತಾ, ಈ ನಾನು ಹೇಳಿದ್ದಿದೆಯಲ್ಲ ಈಗ ಆ ಒಂದು ಮಾಲೆ ಪ್ಲಸ್ ಈಗ ಶ್ರೀನಿವಾಸನ ದರ್ಶನ, ಅವೆರಡೂ ನಿಮಗೆ ರಕ್ಷಣಾತ್ಮಕವಾಗಿರ್ತಕ್ಕಂಥ ಕವಚವಾಗಿ ಕೆಲಸ ಮಾಡುತ್ತೆ ಮಿಥುನ ರಾಶಿಯ ಬಂಧುಗಳೇ. ಇನ್ನು ನಿಮ್ಮ ಆದಾಯ ವ್ಯಯವನ್ನು ಒಮ್ಮೆ ಗಮನಿಸೋಣ. ಪ್ರೀತಿಯ ಬಂಧುಗಳೇ, ಮಿಥುನ ರಾಶಿಯವರ ಆದಾಯದ ಒಂದು ಚಾರ್ಟ್ ನೋಡೋದಾದರೆ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, 8 ರೂಪಾಯಿಗಳ ಆದಾಯವನ್ನು ಮಾಡ್ತೀರಿ. 8 ಲಕ್ಷ ಬೇಕಾದರೂ ಆದಾಯ ಮಾಡ್ತೀರಿ, 8 ಕೋಟಿ ಬೇಕಾದರೂ ಆದಾಯ ಮಾಡ್ತೀರಿ, 800 ಕೋಟಿ ಬೇಕಾದರೂ ಆದಾಯ ಮಾಡ್ತೀರಿ. ಆದರೆ ಆದಾಯ ಎಷ್ಟು ಇರುತ್ತೋ ಖರ್ಚು ಸ್ವಲ್ಪ ಅದಕ್ಕಿಂತಲೂ ಜಾಸ್ತಿನೇ ಇದೆ. ಅಂದರೆ 8 ಆದಾಯ, ಖರ್ಚು ನಿಮಗೆ 11 ತೋರಿಸ್ತಾ ಇದೆ. ಆರೋಗ್ಯ 6, ತುಂಬ ಚೆನ್ನಾಗಿರ್ತೀರಿ. ಹಾಗೆಯೇ ನಿಮಗಿರ್ತಕ್ಕಂಥದ್ದು 6 ಅನಾರೋಗ್ಯ ಇರುವಂಥದ್ದು. ರಾಜಪೂಜಾ 0 ಇದೆ, ಹುಷಾರಾಗಿರಿ. ರಾಜಕೋಪ 5, ಪ್ರಯೋಜನಕ್ಕೆ ಬಾರದು, ನಿಮ್ಮ ಮೇಲೆ ನೀವೇ ಕೋಪ ಮಾಡಿಕೊಳ್ಳೋದು. ನೀವು ವಿಷ ಕುಡಿದ್ಬಿಟ್ಟು ಅವನು ಸಾಯಿಲಿ ಅಂದರೆ ಸಾಧ್ಯ ಇದೆಯಾ? ಹಂಗಾಗತ್ತೆ, ಕೋಪ ಹೆಚ್ಚಿಗೆ ಮಾಡಿಕೊಳ್ಳಬೇಡಿ. ಸುಖ 6, ದುಃಖ 3 ಇರುತ್ತೆ. ಯಾವಾಗಲೂ ಅಷ್ಟೇ ನಮಗೆ ಒಂದಷ್ಟು ಅದೃಷ್ಟಗಳಿದ್ದಾಗ ಒಂದಷ್ಟು ಹೇಗೋ ಹಾಗೂ ಬ್ಯಾಲೆನ್ಸ್ ನಡೆದು ಬಿಡ್ತವೆ. ಕೋಪ, ಅದಕ್ಕೆ ನಾನು ಹೇಳೋದು, ಎಂಥ ಸಂದರ್ಭದಲ್ಲಾದರೂ ಕೂಡ ವರ್ಜವನ್ನು ಮಾಡಿಕೊಳ್ಳಿ, ಹಿಡಿತದಲ್ಲಿ ಇಟ್ಕೊಳ್ಳಿ. ಆವಾಗ ಮೊದಲೇ ಆದಾಯ 8 ಇದೆ, 11 ಖರ್ಚು ತೋರಿಸ್ತಾ ಇರೋವಾಗ ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದು, ಈ ಹಿಡಿತದಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ನಮಗೆ ಒಂದು ಆ ದಿನದಕ್ಕೆ ಸಂಬಂಧಪಟ್ಟ, ಆ ಒಂದು ವರ್ಷಕ್ಕೆ ಸಂಬಂಧಪಟ್ಟ ಹೇಗಿರ್ತವೆ ಅಂತಂದರೆ, ಆ ಅಸೋಸಿಯೇಟ್ ಆ ದೇವತೆಗಳಿಗೆ ಹೇಗೆ ನಿಮಗೆ ಅನುಗ್ರಹ ಮಾಡ್ತಾರೆ ಅಂತಂದರೆ, ಯಾರು ಉಪಾಸನಾ ಬಲವನ್ನು ಇಟ್ಟುಕೊಂಡು ಮಾಡಿರ್ತಾರೆ, ಇದನ್ನು ನೀವು ಬೇಕಾದರೆ ಓದ್ಕೋಬೋದು, ಪಂಚಾಂಗ, ಆ ತೊಂದರೆ ಇಲ್ಲ, ಓದ್ಕೊಳ್ಳಿ. ಆದರೆ ಯಾರಾದರೂ ಹೇಳ್ತಾರೆ ಅಂತಂದರೆ ಅವರ ಒಂದು ಉಪಾಸನಾ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರೋದಿರುತ್ತೆ. ಅದಕ್ಕಾಗಿಯೇ ನಾವು ಕೇಳಿಸ್ಕೊಳ್ಬೇಕು. ನನಗೆ ಹೇಳಿದ ಯಮದಂಷ್ಟ ಹೊರಗಡೆ ಬರುತ್ತೆ, ಎಚ್ಚರ ಅಂತ. ವರ್ಷದಲ್ಲಿ 2 ಬಾರಿ ಹೆಚ್ಚಿಗೆ ಬರುವಂಥದ್ದಾದ್ದರಿಂದ ಈಗ ನಮಗೆ 2 ಮಾರ್ಗ ಉಳಿದಿರೋದು. ಮಿಥುನ ರಾಶಿಯವರೆಗೆ ನಿಮ್ಮ ರಾಶಿಯವರೆಗೂ ಕೂಡ ಅವನು ಅಧಿಪತಿನೇ. ಅಂತಹ ಶ್ರೀನಿವಾಸನನ್ನು ದರ್ಶನ ಮಾಡಿಕೊಳ್ಳೋದು,
ಮಾಲೆ ಯಾರಿಗಾದ್ರೂ ಕೊಡ್ತೀರೋ ಅವ್ರು ಕೊರಳಲ್ಲಿ ಹಾಕ್ಬಿಟ್ರು ಅಂದರೆ ಬಹುಶಃ ನೀವೊಂದು 11 ರೀತಿಯ ಲಾಭಗಳನ್ನು ಪಡ್ಕೊಂಡ್ರೆ ಅಂತ, 11 ರೀತಿಯ ಅದೃಷ್ಟದ ಡೋರ್ ಓಪನ್ ಆಯಿತು ಅಂತಲೇ ಅರ್ಥ. ಅಷ್ಟು ಚೆನ್ನಾಗಿರುತ್ತೆ ಮಿಥುನ ರಾಶಿಯವರೇ. ಇಲ್ಲಿಗೆ ನೀವು ಗುರುಬಲ ಶನಿಬಲ ತೆಗೆದುಕೋಬೇಡಿ. ನಾನು ಹೇಳ್ತಾ ಇರ್ತಕ್ಕಂಥ ಈ ವರ್ಷದ ರಾಜ ಏನು ಕೊಡ್ತಾನೆ ಅನ್ನೋದನ್ನು, ಈ ವರ್ಷದ ಮಂತ್ರಿ ಏನು ಕೊಡ್ತಾನೆ ಅನ್ನೋದನ್ನು, ಈ ವರ್ಷದ ಮೇಘಾಧಿಪತಿ ರಸಾಧಿಪತಿ ನಮಗೆ ಸೇನಾಧಿಪತಿ ಆಗಿರುವ ಚಂದ್ರ ನಮಗೇನು ಕೊಡ್ತಾನೆ ಫಲಗಳಷ್ಟನ್ನೇ ಗಮನಿಸ್ತಾ ಬನ್ನಿ. ಹಂಗೂ ನಾವೇನಾದರೂ ಪೂರ್ಣ ಪ್ರಮಾಣದಲ್ಲಿ ಹೋಗಿ ಮಾಡೋದಾದರೆ ಎಷ್ಟೇ ನೀವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ದೈವ ಬಲವನ್ನು, ಗುರುಬಲವನ್ನು, ಗ್ರಹ ಬಲವನ್ನು ನಮ್ಮ ವಶ ಮಾಡಿಕೊಳ್ಬೇಕಾದ್ರೆ ನಿಮಗೆ ಈ ಬ್ರಹ್ಮಾಂಡ ನಾಯಕ, ಅದು ನಿಮ್ಮ ರಾಶ್ಯಾಧಿಪತಿಗೆ ಸಂಬಂಧಪಟ್ಟ ವಿಷ್ಣುವಿನ ಮೊರೆ ಹೋದರೆ ಮಿಥುನ ರಾಶಿಯವರು ಎಲ್ಲ ಒಂದು ತೊಡಕು ತೊಂದರೆಯಿಂದ ಆಚೆ ಬರ್ತೀವಿ. ಖಂಡಿತವಾಗ್ಲೂ ಗುರುಗಳೇ, ಮಿಥುನ ರಾಶಿಯವರಿಗೆ ಈ ಒಂದು ಸಂವತ್ಸರ ಯಾವ ರೀತಿ ಇದೆ, ಎಲ್ಲೋ ಒಂದು ಕಡೆ ಈ ಒಂದು ಈಗೋ ಬುದ್ಧಿಯನ್ನು ಬಿಟ್ಟು ಪ್ಲೀಸಿಂಗ್ ನೇಚರ್ನಲ್ಲಿದ್ದರೆ ಎಲ್ಲವ ಕೆಲಸಗಳು ಕೂಡ ಸುಸೂತ್ರವಾಗಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ವಿಶೇಷವಾಗಿ ತುಳಸಿ ಮಾಲೆಯನ್ನು 11 ಜನಕ್ಕೆ ಕೊಡೋದ್ರಿಂದ 11 ರೀತಿಯಾಗಿರುವಂಥ ಲಾಭಗಳನ್ನ ಅವ್ರು ಕಾಣ್ತಾರೆ. ತಿರುಪತಿ ಶ್ರೀನಿವಾಸನ ದರ್ಶನ ಪಡ್ಕೊಳ್ಳುವಂಥದ್ದು ಬಹಳ ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.